ಯಶ್ವಿನ್ ಬನ್ನಿ ಯಶ್ವಿನ್. ಇವಾಗ ರೆಡಿ ಆಗಿಬಿಟ್ಟು ಮಾರನೇ ದಿವಸ ಹೋಗ್ತಾ ಇದ್ದೀರಿ. ಫುಲ್ಲಾಗಿ ಹೇಳ್ತೀನಿ ಏನೇನು ಆಯಿತು ಅಂತ. ಇನ್ನೂ ಮಗುನ ನಮ್ಮ ಕೈಗೆ ಕೊಟ್ಟಿಲ್ಲ. ಮಗುನ ನೋಡಬೇಕಂತ ನಮಗೂ ಆಸೆ ಇದೆ. ಸೊ ನೆಕ್ಸ್ಟ್ ಡೇ ಕೊಡ್ತಾರೆ, ಈ ಡೇ ಅಲ್ಲ, ನಾಳೆ ಕೊಡ್ತಾರಂತೆ. ಇವಾಗ ಹರಿಬರಿನಲ್ಲಿ ಹೋಗ್ತಾ ಇದ್ವಿ, ಅಡುಗೆ ಎಲ್ಲ ಮಾಡಿಕೊಂಡು, ಟಿಫನ್ ಎಲ್ಲ ಮಾಡಿಕೊಂಡು. ನಾನಿನ್ನೂ ತಿಂದಿಲ್ಲ. ಮನೆಯಲ್ಲಿ ಯಾರ್ಯಾರು ಬಂದಿದ್ರಲ್ಲ ಅವರೆಲ್ಲ ತಿಂದರು. ಅಡುಗೆ ಬಂದು ಉಪ್ಪಿಟ್ಟು ಮಾಡಿದರೆ ಮತ್ತು ಟಿಫನ್ಗೆ, ಮತ್ತು ಅನ್ನ ಸಾರು ಮಾಡಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ. ಮಾರನೇ ದಿವಸ ಎಲ್ಲರೂ ರೆಡಿಯಾಗಿ ಮಗು ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಹೋಗೋ ಟೈಮಲ್ಲಿ ಗೊತ್ತಾಯಿತು ಹಾಸ್ಪಿಟಲ್ಗೆ ಇನ್ನು ಮಗುನ ಕೊಡೋಲ್ಲ, ಇನ್ನು ಲೇಟಾಗಿ ಕೊಡ್ತಾರೆ ಅಂತ. ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಿಲ್ಲ. ನೆಕ್ಸ್ಟ್ 24 hours ಇರಬೇಕು ಅಂತ ಒಂದು ಸತಿ ಹೇಳ್ತಾರೆ, ಇಲ್ಲ ಇನ್ನೂ ಒಂದು 4 ಗಂಟೆವರೆಗೂ ನೋಡೋಣ ಆಮೇಲೆ ಹೇಳ್ತೀವಿ ಅಂತ ಒಂದು ಸತಿ ಹೇಳ್ತಾಯಿದ್ರು. ಅದಕ್ಕೆ ನಮಗೂ ಕನ್ಫ್ಯೂಷನ್ ಇತ್ತು. ಸರಿ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ನಮ್ಮ ಅಕ್ಕನ ಅಟ್ಲೀಸ್ಟ್ ಇವ್ರು ನೋಡಿಬಿಟ್ಟು ಗ್ರೀಟ್ ಮಾಡಿಬಿಟ್ಟು ಆಮೇಲೆ ಅವರು ಇರೋದ ಮಗುನ ನೋಡೋಕ್ಕೆ ಮನೆಗೆ ಹೋಗೋದಾ ಅಂತ ಇನ್ನು ಆಮೇಲೆ ಯೋಚನೆ ಮಾಡೋಣ ಅಂತ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಇನ್ನು ಯಾರ್ಯಾರು ಹಾಸ್ಪಿಟಲ್ ಎಲ್ಲಿದ್ದಾರೆ ತಾನೆ ಅವ್ರಿಗಿನ್ನ ನಾಷ್ಟ ಮಾಡಿದ್ದಿಲ್ಲ. ಸೊ ನಾವು ಪ್ರಿಪೇರ್ ಮಾಡಿಕೊಂಡು ಎತ್ಕೊಂಡು ಹೋಗ್ತಾ ಇದ್ವಿ. ಸೊ ಹತ್ರ ಬಂದ್ವಿ ಹಾಸ್ಪಿಟಲ್ ಹತ್ರ. ಸೊ ಕಲ್ಯಾಣ್ ನಗರಲ್ಲಿ ಇರುವಂತಹ ಓಮ್ ಹಾಸ್ಪಿಟಲಲ್ಲಿ ನಾವು ಅಡ್ಮಿಟ್ ಆಗಿದ್ದು ನಮ್ಮ ಅಕ್ಕ. ಸೊ ಇವಾಗ ಇಳಿದೆ. ಇಲ್ಲಿ ಏನಂದರೆ ಪಾರ್ಕಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಜಾಗ ಇಕ್ಕಿದ್ದಾರೆ ಬಟ್ ಜಾಸ್ತಿ ಪಾರ್ಕಿಂಗ್ ಲಾಟ್ ಇಲ್ಲ. ಅಷ್ಟೊತ್ತಿಗೆ ಯಶ್ವಿನ್ ಓಡೋಗಿ ಅವ್ರ ಅಮ್ಮನ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಈ ಒಂದು ಸೀನ್ನ ನೋಡೋದಕ್ಕಂತೂ ಎಷ್ಟು ಕಣ್ಣು ತುಂಬ ಬರ್ತಿತ್ತು ಅಂತ ಹೇಳಿದ್ರೆ, ನಿಜವಾಗೂ ಅವನಿಗೆ ಇನ್ನೂ ಬಾಯಿ ಬರಲ್ಲ, ಅಮ್ಮ ಬೇಕು ನನಗೆ ಅಂತ ಅಳೋದು ಇಲ್ಲ. ಸೊ ಸಿಂಪಲಾಗಿ ಅವನು ಅವ್ರ ಅಮ್ಮ ಕಾಣಿಸಿದ ತಕ್ಷಣ ಹಿಂಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು. ಅವ್ನು ಯಾವಾಗ ಹಂಗೆ ತಾನೆ ನಿನ್ನ ಜೊತೆ ಮಲ್ಕೊಂಡಿದ್ರೆ ಅವಾಗ ಬಂತು ಒಂದು ಸ್ವಲ್ಪ ತಂಗ ಮಾಡ್ತಾನೆ. ಏಯ್ ಮೆಮ್ ಕೊಂಡ್ಕೋ ಸೈ ಬಿಡು ಪೈ ಮೆಮ್ ದೇಗ್ರಾ ಓಮೆ ಬಂಗಾರೆ ಹೆಂಗ್ ನೋಡ್ತಾನೆ ನೋಡು ಓಮೆ ಬಂಗಾರೆ ಓಹೋ ಪಪ್ಪಿ ಅಂತ ಕೊಡು ಅಮ್ಮಗೆ ಯಶೋ ಗಿಲ್ಲಾಸ್ ತೋಡಿ ಪಪ್ಪಿ ಅಂದ್ರೆ ಅವನದೇ ಗಿಲ್ಲದು ನೀ ಅಪ್ಪದು ಏನಿಲ್ಲ ಓರೆ ಚಿನ್ನಮುಂಡ್ಲ ಏದ ಪಾಪ ಅಮ್ಮ ಫೋನ್ ಮಾತ್ರ ಬಿಡೋದಿಲ್ಲ. ಸೊ ಏನಾಯಿತು ಫುಲ್ಲಾಗಿ ಹೇಳಬೇಕಂತ ನಾನು ವೆಯ್ಟ್ ಮಾಡ್ತೀನಿ, ಟೈಮೇ ಸಿಗ್ತಿಲ್ಲ. ಹಲೋ ಗಾಯ್ಸ್, ನೀಟಾಗಿ ಎಲ್ಲ ವಿವರಿಸೋಣ ಏನೇನು ಆಯಿತು ಅಂತ ಹೇಳಿ ವಿಡಿಯೋ ಮಾಡೋಣ ಅಂದರೆ ಟೈಮೇ ಆಗಿಲ್ಲ. ಅದಕ್ಕೆ ಇವಾಗ ಟೈಮ್ ಸಿಕ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನೆನೆ ಏನಾಯಿತು ಅಂತ ಹೇಳ್ತೀನಿ. ಇನ್ನು ಮಗುನ ನಮ್ಮ ಕೈಗೆ ಕೊಟ್ಟಿಲ್ಲ, ಇನ್ನು 24 hours ಅಬ್ಸರ್ವೇಷನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ICUನಲ್ಲಿ ಇಟ್ಟಿದ್ದಾರೆ, NICUನಲ್ಲಿ. ಸೊ ಏನಾಯಿತು ಅಂದರೆ ನಿನ್ನೆ ಮಗು ಹುಟ್ಟಲ್ವ, ಹುಟ್ಟಿದ ತಕ್ಷಣ ಹೇಳಿದ್ರು ಅದಕ್ಕೆ ಉಸಿರಾಟದ ಸ್ವಲ್ಪ ಪ್ರಾಬ್ಲಮ್ ಇದೆ, ಯಾಕಂದರೆ ಬೇಬಿ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು. ಅದಕ್ಕೆ ಮತ್ತು ಮಗುನ ಅಬ್ಸರ್ವ್ ಮಾಡೋಕ್ಕೆ ಇನ್ನೊಂದು 24 hours ತೊಗೊಳ್ತಾರಂತೆ. ನಿನ್ನೆ ಮಗು ಹುಟ್ಟಿರೋದು ಇನ್ನೂ ನಮ್ಮ ಕೈಗೆ ಕೊಟ್ಟಿಲ್ಲ, ಇನ್ನೂ 24 hours ಆದಮೇಲೆ ಮಗುನ ನಮ್ಮ ಕೈಗೆ ಕೊಡ್ತಾರೆ. ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಬೇಜಾರಾಗ್ಬಿಡ್ತು ನನಗೆ. ನನಗೆ ನನ್ನ ಮಕ್ಕನ ನೋಡ್ಕೊಳಕ್ಕೂ ಆಗ್ತಾಯಿದ್ದಿಲ್ಲ, ನನ್ನ ಮಗು ಬಗ್ಗೆ ಯೋಚನೆ, ನಮ್ಮ ಮಕ್ಕನೂ ನೋಡೋಕ್ಕಾಗ್ತಾಯಿದ್ದಿಲ್ಲ. ಅದಕ್ಕೆ ನಾನು ಮನೆಗೆ ಹೋಗಿಬಿಟ್ಟೆ.
ಸೊ ಮನೆಗೆ ಹೋಗಿ ವಾಪಸ್ ಬರೋದು ನನಗೇನು ಇಂಟ್ರೆಸ್ಟ್ ಇದೆಯಲ್ಲ, ಮನೆಗೆ ಹೋಗಿ ಆಮೇಲೆ ಮಗು ಕೊಡ್ತಾರಲ್ಲ ನಾಳೆ ಬೆಳಗ್ಗೆ ಹೋಗಿ ನೋಡೋಣ ಅಂತಲೇ ಆಸೆ ಇದ್ದಿದ್ದು. ಬಟ್ ಬೆಳಗ್ಗೆ ಏನಾಯಿತು ಅಂತ ಹೇಳಿದ್ರೆ ನಮಗೆ ಮನೆಗೆ ನೆಂಟರು ಬಂದಿದ್ರಲ್ವ, ಅವ್ರಿಗೆ ಅಡುಗೆ ಎಲ್ಲ ಮಾಡಿಕೊಂಡು ನಾನು ಅಲ್ಲೇ ಇದ್ಬಿಟ್ಟೆ ಈವ್ನಿಂಗ್ ನೈಟ್. ಮತ್ತು ನಮ್ಮ ಅಪ್ಪ ಅಮ್ಮ ಬಂದರು ವಾಪಸ್ಸು ಮನೆಗೆ, ಮಲ್ಕೊಂಡ್ರಿ. ಇಲ್ಲಿ ಯಾರ್ಯಾರಿದ್ರು ಅಂದರೆ ಅವ್ರ ಅಜ್ಜಿ, ಇಬ್ಬರು ಅಜ್ಜಿಂದಿರು ಇದ್ದರು, ಲೈಕ್ ದೊಡ್ಡಮ್ಮ, ನಮ್ಮ ಭಾವ ಅವರ ದೊಡ್ಡಮ್ಮ ಮತ್ತು ಅವರಮ್ಮ ಇದ್ದರು, ನಮ್ಮ ಅಕ್ಕ, ಅಷ್ಟೇ 3 ಜನ ಇದ್ದರು. ಮತ್ತು ನಾವು ಮಾರ್ನಿಂಗ್ ಬೇಗ ಬರೋಣ, ಮಗು ಕೊಡ್ತಾರೆ 9 ಗಂಟೆಗೆ ಅಂತ ಹೇಳಿದರು. ಸೊ ಆಗಿಲ್ಲ, 9 ಗಂಟೆ ಅಷ್ಟೊತ್ತಿಗೆ ನಮ್ಮ ಅಕ್ಕನೇ ಫೋನ್ ಮಾಡಿ ಮಗುನ ಇನ್ನೂ ಕೊಡಲ್ವಂತೆ ಅಂತ ಹೇಳಿದ್ರು. ಸೊ ತುಂಬಾ ಬೇಜಾರಾಯಿತು ಎಲ್ಲರಿಗೂ. ಸೊ ಎಲ್ಲರೂ ರೆಡಿ ಆದ್ರಿ ಮಗು ನೋಡೋಣ ಇನ್ನೇನು ಮಗು ಕೊಡ್ತಾರೆ ಅಂತ. ಬಟ್ ಮಗುನ ನೋಡೋಕ್ಕಾಗೇ ಇಲ್ಲ. ಆಮೇಲೆ ಫೋಟೋಸಲ್ಲೇ ನೋಡ್ಕೊಂಡು ಸುಮ್ಮನೆ ಆಗೋದ್ವಿ. ನಮ್ಮ ಭಾವನೊಬ್ಬರನ್ನೇ ಬಿಡ್ತಾಯಿದ್ರು ನೋಡೋದಕ್ಕೆ. ಸ್ವಲ್ಪ ಬೇಜಾರಾಯಿತು. ಮತ್ತು ತಿರ್ಗಾ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇನ್ನು ಅಬ್ಸರ್ವೇಷನಲ್ಲಿ ಇಕ್ಕಿದ್ವಿ. ಮಗುಗೆ ಉಸಿರಾಟ ಲಿಟಲ್ ಪ್ರಾಬ್ಲಮ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಮಗು ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ, ಮತ್ತು ಲಂಗ್ಸಲ್ಲಿ ವಾಟರ್ ಇರುತ್ತಲ್ಲ ಮಗುದು, ಅದನ್ನು ಸ್ವಲ್ಪ ಡ್ರೈ ಆಗಬೇಕು ಅಂತ. ಸ್ವಲ್ಪ ಮಕ್ಕಳಿಗೆ ಬೇಗ ಆಗುತ್ತೆ, ಇನ್ನು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ನೋಡಬೇಕು. ಇನ್ನೂ ಮಗುನ ನಮ್ಮ ಕೈ ಕೊಟ್ಟಿಲ್ಲ. ನನಗೂ ಅಷ್ಟೇ ತುಂಬ ಬೇಜಾರಾಗ್ತಿದೆ, ಮನಸ್ಸೊಳಗಡೆನೇ ಆಗ್ತಾಯಿದೆ. ಬಟ್ ಎಲ್ಲ ಓಕೆ ಫೈನ್, ಎಲ್ಲ ಒಳ್ಳೆಯದಕ್ಕೆ ಅಂತಲೇ ನಾವು ಹ್ಯಾಪಿಯಾಗಿದ್ದೀವಿ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ತುಂಬ ದುಃಖ ಮಾಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ, ತುಂಬ ಥಾಟ್ಸ್ ಬಂದುಬಿಡುತ್ತೆ. ಅದಕ್ಕೆ ನಾವೆಲ್ಲ ಓಕೆ ಫೈನ್, ನಮ್ಮ ಮಗು ನಮ್ಮ ಹತ್ರ ಬರುತ್ತೆ, ಏನೂ ಆಗಿಲ್ಲ, ಬರುತ್ತೆ, ಇನ್ನು ಬಂದಮೇಲೆ ನಮ್ಮ ಹತ್ರನೇ ಇರುತ್ತಲ್ವ, ಅದೊಂದು ಹೋಪು. ಮತ್ತು ಇನ್ನೇನು ಆಗಿಲ್ಲ, ನಾವು ಹೋಗಿ ನೋಡ್ಕೊಂಡು ಬರ್ತಾಯಿದ್ದೀವಲ್ಲ, ಭಾವ ಹೋಗಿ ನೋಡ್ಕೊಂಡು ಬರ್ತಿದ್ದಾರೆ, ಅವ್ರನ್ನ ಮಾತ್ರ ಬಿಡ್ತಾರೆ, ಇಲ್ಲ ಅವ್ರ ಅಮ್ಮನ ಬಿಡ್ತಾರೆ ಅಷ್ಟೇ, ಇನ್ನು ಯಾರನ್ನೂ ಬಿಡೋದಿಲ್ಲ. ನಮ್ಮ ರಿಲೇಷನ್ಸು ಯಾರನ್ನೂ ಬಿಡೋದಿಲ್ಲ, ಅವ್ರ ಅಪ್ಪ ಅಮ್ಮನ ಮಾತ್ರ ಬಿಡ್ತಾರೆ ಹತ್ರಕ್ಕೆ. ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ಇದೆಲ್ಲ ನ್ಯೂ ನಮಗೆ. ಹೌದು, ನಮಗೆ ಫಸ್ಟ್ ಸತಿ ಏನಾಗಿದೆ ಅಂದರೆ ಯಶ್ವಿನ್ಗೆ ಜಾಂಡೀಸ್ ಅಟ್ಯಾಕ್ ಆಗಿಬಿಟ್ಟಿತ್ತಲ್ವ. ಆವಾಗ ಒಂದು ಸ್ವಲ್ಪ ದಿವಸ ನಂಗೆ ಕರೆಕ್ಟಾಗಿ ಜ್ಞಾಪನ ಇಲ್ಲ ಎಷ್ಟು ಅವರ್ ಅಂತ, ಅವನ್ನ ಇಕ್ಕಿದ್ರು, ಬಿಸಿ ಬರುತ್ತಲ್ವ ಅದರೊಳಗಡೆ ಇಕ್ಕಿದ್ರು. ಅದನ್ನು ಅಷ್ಟು ಜ್ಞಾಪನ ಇಲ್ಲ, ಅಷ್ಟೊಂದು ನಮಗೆ ಇಷ್ಟು ಬೇಜಾರಿಲ್ಲ. ಯಾಕಂದರೆ ಮಗು ಸ್ವಲ್ಪ ದಿವಸ ನಮ್ಮ ಹತ್ರ, ಸ್ವಲ್ಪ ಅವರಾದರೂ ನಮ್ಮ ಹತ್ರ ಇತ್ತು. ಬಟ್ ಇವಾಗ ಇನ್ನೂ ಮಗು ನಮ್ಮ ಕೈಗೆ ಬಂದಿಲ್ವಲ್ಲ, ಅದಕ್ಕೆ ನಮಗೆ ಸ್ವಲ್ಪ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ. ಬಟ್ ನಮ್ಮ ಅಕ್ಕಂಗೆ ಯಾವ ರೀತಿ ಅನಿಸ್ತಿದೆ ಅಂತ ನನಗೆ ಅವಳು ಕೇಳೋಕ್ಕೂ ಬೇಜಾರು, ಯಾವ ರೀತಿ ಫೀಲ್ ಆಗ್ತಿದೆ ಅಂತ, ಇನ್ನು ಜಾಸ್ತಿ ಫೀಲ್ ಆಗಿಬಿಡ್ತಾಳೆ ಅಂದ್ಬಿಟ್ಟು ನಾನೇನು ಕೇಳೋಕ್ಕೆ ಹೋಗಿಲ್ಲ. ಮತ್ತು ಇವಾಗ ಫೀಡಿಂಗ್ ಮಾಡೋಕ್ಕೆ ಫಸ್ಟ್ ಟೈಮ್ ಮಗುನ ಊಟ ಆದಮೇಲೆ ನೆಕ್ಸ್ಟ್ ಟೈಮ್ ಇವಾಗೆ ಹೋಗ್ತಾ ಇರೋದು ನೋಡೋದಕ್ಕೆ. ಅವಳು ಕೂಡ, ಭಾವ ಮಾತ್ರ ಸುಮಾರು ಸತಿ ಹೋಗಿ ಬಂದರು, ಒಂದು 3-4 ಸತಿ ಹೋಗ್ಬಿಟ್ಟು ಬಂದಿದ್ದಾರೆ ನೋಡಿಕೊಂಡು ICUನಲ್ಲಿ. ಯಾಕಂದರೆ ಇದು ಪ್ರೊಸೀಜರ್ಸ್ ಇರುತ್ತಲ್ಲ, ಆವಾಗ ನೋಡೋಕ್ಕೆ ಹೋಗಿದ್ದಾರೆ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಬೇಬಿನ ನೋಡೋದಕ್ಕೆ. ನಾನು ಅಷ್ಟೇ ಬೇಬಿನ ನೋಡೋಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಮಗು ಯಾವ ರೀತಿ ಇರುತ್ತೆ ಅಂತ ಗೊತ್ತು, ಬಟ್ ಅದು ಟಚ್ ಮಾಡಬೇಕಲ್ಲ, ಅದು ಫೀಲ್. ನಮ್ಮ ಮಗು ಅದು, ಮೈ ಗಾಡ್. ನಮ್ಮ ಮನೆಗೆ ಇನ್ನೊಂದು ಮಹಾಲಕ್ಷ್ಮಿ ಬಂದಿದೆ. ಫಸ್ಟು ಕೃಷ್ಣ ಬಂದ, ಇವಾಗ ಲಕ್ಷ್ಮಿ ಬರ್ತಿದ್ದಾರೆ, ಆಮೇಲೆ ವೆಂಕಟೇಶ್ವರ ಬಂದ. ನಾವು ಯಶ್ವಿನ ನಿಜವಾಗೂ ವೆಂಕಟೇಶ್ವರ ಅಂತಲೇ ನಾವು ಯಾವಾಗೂ ಫೀಲ್ ಮಾಡ್ಕೊಳೋದು. ನಮ್ಮ ಅಕ್ಕ ತುಂಬ ಕೃಷ್ಣನ ಆವಾಗ ಪೂಜೆ ಮಾಡ್ತಿದ್ದು. ಈ ಸತಿನೂ ಅಷ್ಟೇ ದೇವಿಗಳನ್ನೆಲ್ಲ ಪೂಜೆ ಮಾಡಿ ಹೆಣ್ಮಗುನೇ ಆಗಬೇಕು ಅಂದ್ಬಿಟ್ಟು ತುಂಬ ಪೂಜೆ ಮಾಡಿದ್ಲು. ಸೊ ಅವಳು ಅಂದ್ಕೊಂಡಂಗೆ ಹೆಣ್ಮಗು ಹುಡ್ತು. ನನಗಂತೂ ತುಂಬಾ ಖುಷಿ ಆಯಿತು, ಅವಳಿಗೂ ಖುಷಿ ಆಯಿತು. ಬಟ್ ಈ ಥರ ಪ್ರಾಬ್ಲಮ್ ಆಯ್ತಲ್ವಾ, ಹೆಣ್ಣ ಮಗುನ ಕೊಟ್ಟಿಲ್ವಲ್ಲ ಅನ್ನೋ ದುಃಖ ಅವಳಲ್ಲಿ ಇದೆ. ಸೊ ಅದೆಲ್ಲ ತೀರಿ ಬೇಗ ಮಗು ನಮ್ಮ ಕೈಗೆ ಬಂದುಬಿಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಹೆಲ್ದಿಯಾಗಿರಬೇಕು ಬೇಬಿ ಅಂತ ಬೇಡ್ಕೊತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಹೆಲ್ದಿಯಾಗಿ ಆರೋಗ್ಯ ಒಂದು ದೇವ್ರು ಚೆನ್ನಾಗಿ ಕೊಟ್ಟರೆ ನೋಡೋಣ. ಇವತ್ತು ಫಸ್ಟ್ ಈ ವಿಡಿಯೋ ಯಾರು ನೋಡಿಲ್ಲ, ಪ್ರೀವಿಯಸ್ ವಿಡಿಯೋ ಹೋಗಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇನ್ಮೇಲೆ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ, ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ ನಾನು ಅಶ್ಯೂರ್ ಮಾಡ್ಬೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ. ಯಶ್ವಿನು ಎದ್ದಾದ್ಮೇಲೆ ನಿದ್ದೆ ಮಾಡಿ ಈ ರೀತಿಯಾಗಿ ಮಾತಾಡ್ತಿದ್ದ ತುಂಬಾ ಕ್ಯೂಟ್ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ಕೊಂಡ್ವಿ. ನಾನು ಹೇಳ್ದೆ ನಮ್ಮ ತಂಗಿಯವ್ರು ಬರ್ತಾರೆ. ಆಗ್ಬಿಟ್ಟೈತೆ ಸುಮ್ಮನೆ
ನೀನು ಎದ್ದೋಳು ಅಂತ ಆಯ್ತಾ. ಎದ್ಬಿಟ್ಟು ಇವಾಗ ಮಾಡು ಅಂದಿಲ್ಲ. ಅವ್ನು ಮಲ್ಕೊಳಕ್ಕಿಂತ ಮುಂಚೆ ಅಂತ ಹೇಳ್ಕೊಟ್ಟಿದ್ರ ಅದನ್ನ ಪೂಜಾ 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 ಊಟ ಮಾಡಲ್ಲ ಅದ್ಯಾವ್ದು ಅನ್ಕೊಂಡ. ಅಲ್ಲೆಲೂಯಾ. बोला ब्लू लगेगा बाबू जी यश्विन बन्नी यश्विन ಫೈನಲಿ ನಾವು ವೆಯ್ಟ್ ಮಾಡ್ತಿರೋಂತಹ ಟೈಮ್ ಬಂದೇ ಬಿಡ್ತು. ನಮ್ಮ ಬೇಬಿನ ನಮ್ಮ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಸೊ ಫೈನಲಿ ಬೇಬಿ ವಾರ್ಡ್ಗೆ ಬಂತು. ಬಟ್ ನಮಗೆ ಇನ್ನು ಸ್ವಲ್ಪ ಭಯ ಆಯಿತು, ಜಾಂಡೀಸ್ ಅಟ್ಯಾಕ್ ಆಗ್ಬೋದು ಅಂತ. ಯಾಕಂದರೆ ನಾವಿನ್ನು ಮಗುನ ಬಿಸಿಲಿಗೆ ಕೂಡ ತೋರಿಸಿಲ್ಲ, ಮತ್ತು ಇನ್ನು ಅಮ್ಮ ಹತ್ರ ಜಾಸ್ತಿ ಹೊತ್ತು ಕೂಡ ಇದ್ದಿಲ್ಲ ಮಗು. ಅದಕ್ಕೆ ಇವಾಗ ವಾರ್ಡ್ಗೆ ಬಂತು, ಮಲ್ಕೊಂಡಿತ್ತು ಮಗು ಸೈಲೆಂಟಾಗಿ. ಬಟ್ ನೋಡೋಣ ಏನಾಗುತ್ತೆ ಫ್ಯೂಚರಲ್ಲಿ, ಆ ಮಗು ಎಷ್ಟು ಗಲಾಟೆ ಮಾಡುತ್ತೆ ಅಂತ. ಯಶ್ವಿನ್ ಇನ್ನೂ ಆಟಾಡ್ತಾನೇ ಇದ್ದ, ಮಗುನ ಅಷ್ಟು ಗಮನಿಸ್ಕೊಂಡಿಲ್ಲ ಇನ್ನು. ಸೊ ಫೈನಲಿ ಮಗು ವಾರ್ಡ್ ಬಂತಲ್ವಾ ಅಂದ್ಬಿಟ್ಟು ನಾನು ಹತ್ರ ಹೋಗಿ ನೋಡೋಣ ಅಂದ್ಬಿಟ್ಟು ನಮ್ಮಮ್ಮಗೆ ಫೋನ್ ಕೊಟ್ಬಿಟ್ಟು ಹತ್ರ ಹೋಗಿ ನೋಡೋಕ್ಕೆ ಹೋದೆ. ಸೊ ಅದು ಫೋಕಸ್ ಆಗಿಬಿಟ್ಟಿದ್ದು, ಆದರೆ ನಮ್ಮಮ್ಮಂಗೆ ಗೊತ್ತಾಗಿಲ್ಲ ಅದು ನೀಟಾಗಿ ಅದು ಫೋಕಸ್ ಯಾವ ರೀತಿ ಮಾಡಬೇಕು ಅಂತ. ಈ ಒಂದು ಪಾರ್ಟ್ ಮಾತ್ರ ಸ್ವಲ್ಪ ಬ್ಲರ್ ಆಗಿಬಿಟ್ಟಿದೆ. ಸೊ ನೋಡ್ತಾ ಇದ್ರಿ ಅಲ್ವಾ. ಸೊ ಹ್ಯಾಪಿಯಾಗಿ ನಾವು ಮಗುನ ಟಚ್ ಮಾಡಿ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ನೋಡ್ತಾಯಿದ್ರಿ, ಯಶ್ವಿನ್ಗೂ ತೋರಿಸ್ತಾ ಇದ್ವಿ, ನೋಡು ತಂಗಿ ಪಾಪು ಬಂದಿದೆ ಅಂದ್ಬಿಟ್ಟು. ಸೊ ಇದೊಂದು ಹ್ಯಾಪಿ ಮೂಮೆಂಟು. ಅಮ್ಮನೂ ಅಷ್ಟೇ, ಅಮ್ಮನೂ ವೆಯ್ಟ್ ಮಾಡ್ತಾಯಿದ್ರು, ಅಯ್ಯೋ ನನ್ನ ಮೊಮ್ಮಗಳನ್ನ ನೋಡಬೇಕು, ಇನ್ನೂ ಕೊಟ್ಟಿಲ್ಲ ಅಂತ. ಫೈನಲಿ ಕೊಟ್ರಲ್ವ, ಅದಕ್ಕೆ ಎಲ್ಲ ನೋಡ್ತಾ ಇದ್ವಿ. ತುಂಬಾ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಲಲಿತಾ ಆಂಟಿ ಮತ್ತು ನನ್ನ ತಮ್ಮ ಗೌರವ್ ಕೂಡ ಬಂದಿದ್ದರು ನೋಡ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಹಾಸ್ಪಿಟಲ್ಗೆ. ಸೊ ಮಾತಾಡ್ಕೊತ ಕೆಳಗಡೆ ಸ್ಯಾಂಡ್ವಿಚ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಮಣಿ ತಿಂದಿದ್ದ ಅಂದ್ಬಿಟ್ಟು ಹೋಗಿ. ಸೊ ಅದಕ್ಕೆ ನಾವು ಹೋಗಿ ತಿಂತಾಯಿದ್ವಿ. ಸೊ ತಿಂದ್ಬಿಟ್ಟು ಆದಮೇಲೆ ಸ್ವಲ್ಪ ಹೊತ್ತು ವೆರೈಟಿಯಾಗಿ ಏನೇನಿದೆ ಅದೆಲ್ಲ ನೋಡಿಕೊಂಡು ತಿಂದ್ಬಿಟ್ಟು ಬಂದ್ವಿ. ಮತ್ತು ಒಂದು ಸ್ವಲ್ಪ ತಿದ್ಬಿಟ್ಟು ಮನೆ ಕಡೆ ಹೋದ್ವಿ. ಇನ್ನು ವ್ಲಾಗ್ ಕಂಟಿನ್ಯೂ ಆಗ್ತಿದೆ. ಸೊ ಇವಾಗ ಮನೆಗೆ ಹೋಗಿಬಿಟ್ಟು ಮಾರನೇ ದಿವಸ ಬರ್ತೀವಿ. ಸೊ ಹೋಗೋಕ್ಕಿಂತ ಮುಂಚೆ ನೆಕ್ಸ್ಟ್ ಡೇ ಏನಾಗುತ್ತೆ, ನೆಕ್ಸ್ಟ್ ಡೇ ಮಗು ಕೊಡ್ತಾರಾ ಇಲ್ವಾ ಅನ್ನೋದು ನಮ್ಮ ತಲೆಯಲ್ಲಿ ಇತ್ತು. ಬಟ್ ಯಶ್ವಿನ್ ಅಂತೂ ನಾನು ನೋಡಿ ಬೇಜಾರಾಗ್ತಿತ್ತು. ಯಾಕಂತ ಹೇಳಿದ್ರೆ ಅವ್ನು ಎಷ್ಟೇ ಆಟ ಆಡೋದ್ರೂ ನೈಟು ಅವ್ರ ಅಪ್ಪ ಅವ್ರ ಅಮ್ಮನ ಜೊತೆನೇ ಮಲ್ಕೊತಾ ಇದ್ದ ಅಲ್ವಾ. ಇವಾಗ ಅವ್ರ ಅಪ್ಪ ಅಮ್ಮ ಇಬ್ಬರು ಇದ್ದಿಲ್ಲ, ಮನೆಯಲ್ಲಿ ಹೋಗೋದು, ರೂಮ್ ನೋಡ್ಕೊಂಡು ಬರೋದೇ ಆಯಿತು ಒಂದು. ಥರ್ಡ್ ಡೇ ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಖುಷಿ ಯಾಕಂತ ಹೇಳಿದ್ರೆ ಇವತ್ತು ಕೇಕ್ ಕಟ್ ಮಾಡ್ತಾರೆ ಮತ್ತು ಮಗನ ಕೊಟ್ಟಿದ್ದಾರಲ್ವ ಅದಕ್ಕೆ. ಬನ್ನಿ ಹೋಗೋಣ. ಸೊ ಮಗು ಕೊಟ್ಟಿದ್ದಾರಲ್ವ, ಹೋಗಬೇಕು ಅನ್ನೋ
ಖುಷಿ ಮತ್ತು ಇವತ್ತು ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ಮತ್ತು ಫೋಟೋಶೂಟ್ ಎಲ್ಲ ಇರುತ್ತೆ ಅಂತ ಹೇಳಿದರು. ಅದಕ್ಕೆ ನಾನು ಕೂಡ ರೆಡಿಯಾಗಿ ಹೊರಟೆ ನೀಟಾಗಿ. ಮತ್ತು ಯಶ್ವಿನು ಅಷ್ಟೇ ನಿದ್ದೆ ಮಾಡಿಬಿಟ್ಟು ಹೋಗೋ ಅಷ್ಟೊತ್ತಿಗೆ ಇಲ್ಲಿ ನಿಂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಯಶ್ವಿನ್ ಯಾವತ್ತಿಗೂ ಅಷ್ಟೇ ಕಾರಲ್ಲಿ ಅಲ್ಲಿ ನಿಂತ್ಕೊಳ್ಳೋದಂತ ತುಂಬ ಇಷ್ಟ ಅವನಿಗೆ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಹೋಗಾದ್ಮೇಲೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದಾಗಿತ್ತು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್. ಇದು ಓಮ್ ಹಾಸ್ಪಿಟಲ್ ಕಡೆಯಿಂದನೇ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ. ಸೊ ಅದು ಅವರು ಗಿಫ್ಟ್ ಕೊಟ್ಟಿರೋದು. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಮಗುನ ಇನ್ನು ಲೈಟಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಜಾಂಡಿಸ್ ಬಂದಿದೆ ಅಂತ ಹೇಳಿಬಿಟ್ಟು ಅದಕ್ಕೆ. ಕೇಕ್ ಕಟ್ಟಿಂಗ್ ಆದಮೇಲೆ ಫೋಟೋ ಸೆಕ್ಷನ್ ಇದ್ದು, ಫೋಟೋ ಸೆಕ್ಷನ್ ಅವ್ರು ಮಾಡ್ಕೊತಾರೆ, ನಮ್ಮನ್ನು ಯಾರನ್ನೂ ಒಳಗಡೆ ಬಿಡೋಲ್ಲ. ಅದಕ್ಕೆ ಸೊ ಸರಿ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಮತ್ತು ಯಶ್ವಿನು ಹೊರಗಡೆ ಹೋದ್ವಿ ಏನಾದರೂ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಬರೋಣ ಅಂತ. ಯಶ್ವಿನ್ ಅಂತೂ ಫುಲ್ ಹ್ಯಾಪಿಯಾಗಿದ್ದ ಓಡಾಡಿಕೊಂಡು. ಸೊ ಆಚೆ ಬಂದಿದ್ವಿ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂತ. ಎಷ್ಟು ನೋಡಿ ಪನ್ನೀರ್ ಮತ್ತು ಪಾಲಕ್ ತೊಗೊಂಡಿದ್ದು, ನಾನು ಕಾರ್ನ್ ಚೀಸ್ ತೊಗೊಂಡಿದ್ದೆ. ಮತ್ತು ನಾವು ಹಾಸ್ಪಿಟಲ್ಗೆ ಹೋದ್ವಿ. ಇನ್ನು ಮಗುನ ಈ ಒಂದು ಲೈಟ್ ಅಂಡರಲ್ಲೇ ಇಡಬೇಕು 12 hours ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಡೇ ಬಂದು ನಾವು ಮನೆಗೆ ಹೋಗ್ಬೋದು. ಸೊ ಹ್ಯಾಪಿ. ಇವಾಗ ನಾವು ಸದ್ಯಕ್ಕೆ ನಾನು ನಮ್ಮ ಯಜಮಾನ್ರು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಅತ್ತೆ ಮತ್ತು ಅಕ್ಕ ಬಾವ ಮಗು ಇನ್ನು ಹಾಸ್ಪಿಟಲಲ್ಲೇ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮಗು ನಮ್ಮ ಮನೇಲಿ ಇರುತ್ತೆ. ಸೊ ಲಕ್ಷ್ಮಿ ನಮ್ಮ ಮನೆಗೆ ಬರುತ್ತೆ. ಸೊ ಅದ್ರದ್ದು ವ್ಲಾಗ್ ನೆಕ್ಸ್ಟ್ ಆಗಿರುತ್ತೆ. ಸೊ ಗೈಸ್ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.